ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಮೊನ್ನೆಯಿಂದ ಧರ್ಮವ್ಯಾಧನ ಕೌಶಿಕ ಸಂವಾದ, ಅದರಲ್ಲಿ ಅನೇಕ ವಿಷಯಗಳು. ನಮ್ಮ ಜೀವನದಲ್ಲಿ ನಾವು ಮಾಡುವ ವೃತ್ತಿ ಯಾವುದೂ ಹೀನವಲ್ಲ. ನಮ್ಮದು ಯಾವುದೇ ಉದ್ಯೋಗ ಪರಂಪರೆಯಿಂದ ಬಂದದ್ದು, ಅದನ್ನು ಪ್ರಾಮಾಣಿಕತನದಿಂದ ಭಗವದ್ಭಕ್ತಿಯಿಂದ ನಿರ್ವಂಚನೆಯಿಂದ ಮಾಡಬೇಕು. ಅದರಿಂದ ಆದಷ್ಟು ಜನರಿಗೆ ಉಪಕಾರ ಆಗುವಂಥ ರೀತಿಯಲ್ಲಿ ನಮ್ಮ ಪರಂಪರೆಯಿಂದ ಬಂದ ವೃತ್ತಿಯನ್ನು ಚೆನ್ನಾಗಿ ನಡೆಸಿದರೆ ಅದೇ ದೊಡ್ಡ ಭಗವಂತನ ಪೂಜೆ. ಹಿರಿಯರನ್ನು, ತಂದೆ ತಾಯಿ ಹಿರಿಯರನ್ನು ಸರಿಯಾದ ರೀತಿಯಿಂದ ನೋಡಿ ಗೌರವಿಸಬೇಕು. ಆದಷ್ಟು ಪರಮ ಆಧ್ಯಾತ್ಮಿಕ ಜ್ಞಾನ, ಭಗವಂತನ ಜ್ಞಾನ ಪಡೆದು ಭಕ್ತಿಯನ್ನು ಮಾಡಿ ಪರಮಾತ್ಮನ ಪ್ರಾರ್ಥನೆ, ಧ್ಯಾನ ಈ ಥರದ ಸಾಧನೆಯಲ್ಲಿ ತೊಡಗಬೇಕು. ಅದರ ಜೊತೆಗೆ ಉತ್ತಮ ನಡತೆ, ಇನ್ನೊಬ್ಬರಿಗೆ ಹಿಂಸೆಯಾಗಬಾರದು. ಆದಷ್ಟು ಪ್ರಾಣಿ ಹಿಂಸೆಯನ್ನು ಬಿಡಬೇಕು. ಹೊಟ್ಟೆ ಕಿಚ್ಚು, ಕಾಮ, ಕ್ರೋಧ ಮುಂತಾದ ಮಾನಸಿಕ ದೋಷ ದೌರ್ಬಲ್ಯಗಳನ್ನು ತೊರೆಯಬೇಕು. ಒಂದು ಧಾರ್ಮಿಕ ಅನುಷ್ಠಾನ, ಮತ್ತೊಂದು ವೃತ್ತಿಯಲ್ಲಿ ಪ್ರಾಮಾಣಿಕತನ, ನಮ್ಮ ವೃತ್ತಿಯಲ್ಲಿ. ಜೊತೆಗೆ ಉತ್ತಮವಾದ ನೀತಿ ಸದ್ಗುಣಗಳು, ನೈತಿಕತೆ, ಸದ್ಗುಣಗಳು, ಉತ್ತಮ ನಡತೆ ಇದನ್ನು ಬೆಳೆಸಬೇಕು. ಈ ರೀತಿಯಿಂದ ನಮ್ಮ ಜೀವನವನ್ನು ಸಮಗ್ರ ರೀತಿಯಿಂದ ಒಂದು ಕಡೆ ಜ್ಞಾನ ಭಕ್ತಿ, ಮತ್ತೊಂದು ಕಡೆ ನಮ್ಮ ವೃತ್ತಿ ಉತ್ತಮ ರೀತಿಯಿಂದ ಪ್ರಾಮಾಣಿಕೆಯಿಂದ ನಡೆಸುವುದು, ಧಾರ್ಮಿಕ ಅನುಷ್ಠಾನ, ಜೊತೆಗೆ ಉತ್ತಮ ನಡತೆ, ಇದನ್ನೆಲ್ಲ ನಾವು ಕ್ರೋಢೀಕರಿಸಿಕೊಂಡು ನಡೆದಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ ಎಂಬಂಥ ಅತ್ಯುತ್ತಮ ಸಂದೇಶ ಧರ್ಮವ್ಯಾಧನ ಕೌಶಿಕನ ಸಂವಾದದಿಂದ ನಾವೆಲ್ಲರೂ ಕೂಡ ನಮ್ಮ ನಿತ್ಯ ಜೀವನವನ್ನು ಯಾವ ರೀತಿ ಪರಿಪೂರ್ಣ ರೀತಿಯಿಂದ ಭಗವಂತನಿಗೆ ಪ್ರೀತಿಯಾಗುವ ರೀತಿಯಲ್ಲಿ ನಡೆಸಬೇಕು ಎಂಬ ಅನೇಕ ಸಂದೇಶಗಳನ್ನು ಅನೇಕ ಅಧ್ಯಾಯಗಳಲ್ಲಿ ಧರ್ಮವ್ಯಾಧನು ಕೌಶಿಕನಿಗೆ ಉಪದೇಶ ಮಾಡಿ ತನ್ನ ಮನೆಗೆ ಕರೆದುಕೊಂಡು ತಂದೆ ತಾಯಿಯವರು ಎಷ್ಟು ಆರಾಮವಾಗಿದ್ದಾರೆ, ವೃದ್ಧಾಪ್ಯದಲ್ಲಿ ನನ್ನ ಸೇವೆಯಿಂದ ಸಂತುಷ್ಟರಾಗಿ ತೃಪ್ತ ಭಾವದಿದ್ದಾರೆ. ಆ ರೀತಿ ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಹಿರಿಯರನ್ನು ಸಂತೋಷದಿಂದ ತೃಪ್ತರಾಗಿ ಇರುವಂತೆ ನೋಡಿಕೊಳ್ಳಬೇಕು. ಅದು ಎಲ್ಲ ಮಕ್ಕಳ ಜವಾಬ್ದಾರಿ. ಅದು ನೀನು ಮಾಡ್ತಾ ಇಲ್ಲ. ನೀನು ಅವರನ್ನೆಲ್ಲ ಅವರ ಪಾಡಿಗೆ ಬಿಟ್ಟು ಅವರು ಕಣ್ಣಿಲ್ಲ, ಕಷ್ಟಪಡ್ತಾ ಇದ್ದಾರೆ, ಅವ್ರು ನೋಡೋರು ಯಾರಿಲ್ಲ. ನೀನು ಮಾತ್ರ ದೊಡ್ಡ ತಪಸ್ವಿಯಿಂದ ಕಾಡಿಗೆ ಬಂದು ನಾನು ತಪಸ್ಸಿನ ಹೆಗ್ಗಳಿಕೆಯನ್ನು ತೋರಿಸ್ತಾ ಇದ್ದೆ. ಅಲ್ಲಿ ಹೋಗಿ ತಂದೆ ತಾಯಿಯಂದರು ಚೆನ್ನಾಗಿ ನೋಡಿಕೊಂಡು, ನಮಗೆ ಕೌಟುಂಬಿಕ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಎಲ್ಲ ಇದೆ. ಜನರಿಗೆ ಉಪಕಾರ, ಜನರ ಸೇವೆ, ಕುಟುಂಬದಲ್ಲಿ ಪತ್ನಿ, ಮಕ್ಕಳು, ತಂದೆ ತಾಯಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಜೊತೆಗೆ ಧಾರ್ಮಿಕ ಅನುಷ್ಠಾನ, ಭಗವಂತನ ಧ್ಯಾನ, ಭಕ್ತಿ, ಉತ್ತಮ ನಡತೆ ಇದೆಲ್ಲವನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ತೋರಿಸಬೇಕು ಎಂಬಂಥ ಉತ್ತಮ ಸಂದೇಶವನ್ನು ಧರ್ಮವ್ಯಾಧ ಕೌಶಿಕನ ಸಂವಾದ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕವಾದ ಸಂದೇಶವನ್ನು ಮಹಾಭಾರತದಲ್ಲಿ ನೀಡಿದ್ದಾರೆ. ಈ ಮಹಾಭಾರತದಲ್ಲಿ ಬೇರೆ ಬೇರೆ ಉಪಾಖ್ಯಾನಗಳು, ಒಂದು ಇನ್ನೊಂದು ಉಪಾಖ್ಯಾನ ಅದು ಪಾಂಡವರಿಗೆ ಕಥೆಗೆ ಸಂಬಂಧಿಸಿ. ದ್ರೌಪದಿ ಅರಣ್ಯದಲ್ಲಿ ಅರ್ಜುನ ಇನ್ನೂ ಬಂದಿಲ್ಲ. ಇವರು ಹಾಗೆ 4 ಮಂದಿ ದ್ರೌಪದಿ ಜೊತೆಗೆ ಸಂಚರಿಸ್ತಾ ಇದ್ದಾರೆ ಹಿಮಾಲಯದ ತಪ್ಪಲು. ಒಮ್ಮೆ ಒಂದು ಪುಷ್ಪ, ಬಹಳ ಪರಿಮಳದ ಪುಷ್ಪ, ಸೌಗಂಧಿಕ ಪುಷ್ಪ ಗಾಳಿಯಲ್ಲಿ ಬಂತು. ಅದನ್ನು ನೋಡಿದಾಗ ದ್ರೌಪದಿಗೆ ತುಂಬ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ತನಗೆ ಬೇಕು ಇಂಥದ್ದು ಪುಷ್ಪ, ಬಹಳ ಪರಿಮಳದ ಪುಷ್ಪ. ನಮ್ಮ ಅಣ್ಣನಿಗೂ ಕೂಡ ಅದನ್ನು ಪಡೆದ ತುಂಬ ಸಂತೋಷ ಆಗ್ತದೆ. ಅದರಿಂದ ಆದಷ್ಟು ಹೆಚ್ಚು ಪುಷ್ಪಗಳನ್ನು ಅದು ಎಲ್ಲಿದೆ ಅಂತ ನೋಡಿ ಅಲ್ಲಿ ಹೋಗಿ ಅದನ್ನು ತರಬೇಕು ಅಂತ ಭೀಮಸೇನಲ್ಲಿ ಅದು ಒತ್ತಾಯಪಡಿಸಿತು. ಭೀಮಸೇನ ಸ್ವೀಕಾರ ಮಾಡಿದ. ಅದರಲ್ಲಿ ಅನೇಕ ಉದ್ದೇಶ ಇದೆ. ಬರೀ ದ್ರೌಪದಿಯ ಅಪೇಕ್ಷೆ ಮಾತ್ರವಲ್ಲ, ಮುಂದೆ ಅನೇಕ ದುಷ್ಟ ನಿಗ್ರಹ ಮುಂತಾದ ಅನೇಕ ಕಾರ್ಯಗಳಿದೆ. ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸೌಗಂಧಿಕ ಪುಷ್ಪವನ್ನು ತರೋದಕ್ಕೋಸ್ಕರ ಹಿಮಾಲಯದ ದಟ್ಟ ಕಾಡು, ಬೆಟ್ಟ ಮೇಲೆ ಏರಿಕೊಂಡು ಹೋಗಬೇಕು. ಭೀಮಸೇನ ಹೊರಟ. ದಾರಿಯಲ್ಲಿ ಕಾಡುಗಳು, ಮೃಗಗಳು, ಹುಲಿ, ಸಿಂಹ, ಆನೆ
ಭಾರಿ ಮರಗಳು. ಭೀಮಸೇನ ಗರ್ಜನೆಗೆ ಹಕ್ಕಿಗಳೆಲ್ಲ ಹೆದರಿದು ಓಡಿದವು. ಜಿಂಕೆಗಳೆಲ್ಲ ಪಿಳಿ ನೋಡ್ತಾ ಇದ್ದ ಭೀಮಸೇನನು. ದಾರಿಗೆ ಅಡ್ಡವಾಗಿದ್ದ ಮರ ಗಿಡಗಳನ್ನು ತನ್ನ ಬಾಹುಬಲದಿಂದ ಆಚೆ ದೂಡಿದ. ತಾನೇ ಮಾಡಿಕೊಂಡು, ಮಾರ್ಗವೇ ಇಲ್ಲ, ತಾನೇ ಮಾರ್ಗವನ್ನು ಮಾಡಿಕೊಂಡು ಅಡ್ಡಕ್ಕೆ ಇದ್ದ ಮರ ಗಿಡಗಳನ್ನು ಆಚೆಗೆ ಸರಿಸಿ ಗರ್ಜನೆ ಮಾಡಿಕೊಂಡು ಭೀಮ ನಾದ ಮಾಡಿಕೊಂಡು ಭೀಮಸೇನ ಒಳ್ಳೆ ಗಂಭೀರವಾಗಿ ದಿಟ್ಟತನದಿಂದ ವೇಗದಿಂದ ಇಡೀ ಕಾಡನೇ ಕಂಪನೆಗೊಳ್ತಾ ಇದೆ. ಎಲ್ಲ ಕಡೆ ಅವನ ಶಬ್ದ ಪ್ರತಿಧ್ವನಿತವಾಗ್ತಾ ಇದೆ. ಕೆಲವೆಲ್ಲ ಪ್ರಾಣಿಗಳು ಅವನ ಶಬ್ದ ಕೇಳಿಯೇ ದೂರ ಓಡಿದ್ದಾವೆ. ಈ ರೀತಿ ತನ್ನ ಬಾಹುಬಲ, ದೇಹಬಲ, ನಾದ ಶಕ್ತಿ ಇದನ್ನೆಲ್ಲ ತೋರಿಸಿಕೊಂಡು ಭೀಮಸೇನ ಇಡೀ ಕಾಡಿನಲ್ಲೇ ದೊಡ್ಡ ಗೊಂದಲ ಕೋಲಾಹಲ ಎಬ್ಬಿಸಿಕೊಂಡು ಭರ್ಜರಿಯಿಂದ ಭೀಮಸೇನ ಆ ಕಾಡಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ. ಆ ಭೀಮಸೇನನಿಗೆ ಈ ಸಂದರ್ಭದಲ್ಲಿ ಯಾವ ಶ್ರಮವಾಗಿಲ್ಲ, ನಿರಾಯಾಸವಾಗಿ ಆ ಭೀಮಸೇನ ಕಾಡಿನಲ್ಲಿ ಹೋಗ್ತಾ ಇದ್ದಾನೆ. ನಗ್ಲಾನಿಹಿ ನ ಚ ವೈಕ್ಲವ್ಯಂ ನ ಭಯಂ ನ ಚ ಸಂಭ್ರಮ ಕದಾಚಿತ್ ದ್ವಿಷದೇ ಪಾರ್ಥಂ ಆತ್ಮಜಂ ಮಾತರೀಶ್ವರ. ವಾಯುಪುತ್ರನಾದ ಭೀಮಸೇನ ಅವನಿಗೆ ಅರಣ್ಯದಲ್ಲಿ ಹೋಗುವಾಗ ಏನು ಶ್ರಮವೇ ಆಗಿಲ್ಲ, ಭಯವೇ ಇಲ್ಲ, ಸಂಭ್ರಮ ಅದು ಯಾವುದೇ ಇಲ್ಲ, ಗಡಿಬಿಡಿ ಯಾವುದೇ ಇಲ್ಲ. ಆರಾಮವಾಗಿ ಆಟ ಆಡಿಕೊಂಡು ದೊಡ್ಡ ಸರೋವರ ಬಂತು, ಬಹಳ ಹೊತ್ತು ಈಜಾಡಿದ, ಮರ ಗಿಡಗಳನ್ನು ಕಂಡು ಸಂತೋಷಪಟ್ಟ, ಆಟ ಆಡಿಕೊಂಡು ಕ್ರೀಡಿಸುತ್ತಾ ನಲಿಯುತ್ತಾ ಸಂಭ್ರಮದಿಂದ ಭೀಮಸೇನ ಆ ದುರ್ಗಮವಾದ ಹಿಮಾಲಯದ ಅರಣ್ಯದಲ್ಲಿ ಹೋಗುವುದನ್ನು ಮಹಾಭಾರತದಲ್ಲಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಹಾಗೆ ಹೋಗುವಾಗ ಬಾಳೆ ಗಿಡಗಳ ದೊಡ್ಡ ತೋಟ, ಆ ಕದಲಿ ವನದಲ್ಲಿ ಆಂಜನೇಯ ಭೀಮಸೇನನ ಹಿಂದಿನ ಅವತಾರ ಅವನಲ್ಲಿ ನೆಲೆಸಿದ್ದಾನೆ. ಭೀಮಸೇನನ ಶಬ್ದ ಕೇಳಿ ಅವನು ಕೂಡ ಪ್ರತಿಧ್ವನಿ ಮಾಡಿದ, ಗರ್ಜನೆ ಮಾಡಿದ. ಭೀಮಸೇನ ಆಂಜನೇಯ ತನ್ನ ದೊಡ್ಡ ರೂಪವನ್ನು ಧರಿಸಿದ. ಭೀಮಸೇನ ಹೋಗುವ ದಾರಿಯಲ್ಲಿ ಹಾಗೆ ಅಡ್ಡವಾಗಿ ಮಲಗಿಬಿಟ್ಟಿದ್ದಾನೆ ಹನುಮಂತ ಬೇರೆಯಲ್ಲ, ಭೀಮಸೇನ ಬೇರೆಯಲ್ಲ. ಅವರಿಬ್ಬರು ಕೂಡ ಒಂದು ಆಟವನ್ನೇ ಒಂದು ನಾಟಕ ಅದನ್ನು ಆರಂಭಿಸಿದ್ದಾರೆ. ಹನುಮಂತ ಅಡ್ಡವಾಗಿ ಮಲಗಿದ್ದಾನೆ, ಭೀಮಸೇನ ಆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ಆಂಜನೇಯ ಅಡ್ಡ, ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ. ಆಗ ಭೀಮಸೇನ ಕೇಳ್ತಾ ಇದ್ದಾನೆ, ಹನುಮಂತ ಕೇಳ್ತಾನೆ. ಅಲ್ಲಿ ಭೀಮಸೇನ ಬಂದಾಗ ದಾರಿ ಬಿಡು ಅಂತ ಕೇಳ್ತಾನೆ. ಆಗ ಕಿಮರ್ಥಂ ಸರ್ವ ತೇಹಂ ಸುಖ ಸುಪ್ತ ಪ್ರಬೋಧಿತ ನನಾಮ ತ್ವಯಾ ಕಾರ್ಯ ದಯಾಭೂತೇಶು ಜಾಗೃತ. ಏನು ನೀನು ಯಾರು? ಆರಾಮವಾಗಿ ಮಲಗಿದ್ದೇನೆ ಕಾಡಿನಲ್ಲಿ, ನೀನು ಗರ್ಜನೆ ಮಾಡಿಕೊಂಡು ಬಂದು ಸುಖ ಸುಪ್ತ ಒಳ್ಳೆ ಆರಾಮವಾಗಿ ಮಲಗಿದ್ದೇನೆ, ನನ್ನನ್ನು ಯಾಕೆ ಎಚ್ಚರಿಸಿದ್ದು? ನನ್ನ ನಾಮ ತ್ವಯಾ ಕಾರ್ಯ, ನೀನು ಮನುಷ್ಯರು, ಮಾನವರು, ಪ್ರಾಣಿಗಳಲ್ಲಿ ದಯ ಮಾಡಬೇಕು, ಕರುಣೆ ತೋರಿಸಬೇಕು. ಅದು ಬಿಟ್ಟು ಆರಾಮವಾಗಿ ಮಲಗಿದ ನನ್ನನ್ನು ಸದ್ದು ಗದ್ದಲ ಮಾಡಿ ಎಬ್ಬಿಸಿದಿ ಯಾಕೆ? ನನ್ನ ಮೇಲೆ ಯಾಕೆ ಕ್ರೌರ್ಯ ತೋರಿಸಿದಿ? ದಯ ಯಾಕೆ ತೋರಿಸಲಿಲ್ಲ? ನನ್ನ ನಾಮ ತ್ವಯಾ ಕಾರ್ಯ ದಯಾಭೂತೇಶು ಜಾನತ. ಎಲ್ಲ ಗೊತ್ತಿದೆ ನಿನಗೆ, ಮಾನವರು ನೀವು, ಪ್ರಾಣಿಗಳಲ್ಲಿ ದಯ ತೋರಿಸಬೇಕು, ಸುಮ್ಮನೆ ಉಪದ್ರವ ಮಾಡಬಾರದು. ಆರಾಮಾಗಿ ಮಲಗಿದ್ದೆ, ಎಬ್ಬಿಸಿದಿ ಯಾಕೆ? ನನಗೆ ಯಾಕೆ ತೊಂದರೆ ಕೊಟ್ಟು? ಹನುಮಂತ ಭೀಮಸೇನನ್ನು ಪ್ರಶ್ನಿಸ್ತಾನೆ. ವಯಂ ಧರ್ಮಂ ನ ಜಾನೀಮಃ ತಿರ್ಯಗ್ಯೋನಿ ಉಪಾಸಿತ. ನಾವೆಲ್ಲ ತಿರಿಯ ಪ್ರಾಣಿಗಳು, ನಮಗೇನು ಅಷ್ಟು ಧರ್ಮಜ್ಞಾನ ಇಲ್ಲ. ನರಾಸ್ತು ಬುದ್ಧಿ ಸಂಪನ್ನ, ಮಾನವರು ಎಲ್ಲ ಒಳ್ಳೆಯ ಬುದ್ಧಿವಂತರು ಎಂದು ನಾನು ಕೇಳಿದ್ದೆ. ಅವರು ದಯಾಂಕುರುವಂತೆ ಜಂತುಷು, ಪ್ರಾಣಿಗಳಲ್ಲಿ ದಯ ತೋರಿಸುವುದು ಮನುಷ್ಯರ ಸ್ವಭಾವ. ಮಾನವೀಯತೆ ಎಂದರೆ ಪ್ರಾಣಿಗಳಲ್ಲಿ ದಯ ತೋರಿಸಬೇಕು, ಇದು ಮನುಷ್ಯರ ಕರ್ತವ್ಯ. ಅವರು ಬುದ್ಧಿವಂತರು, ನ್ಯಾಯ ಧರ್ಮ ಎಲ್ಲ ಗೊತ್ತು. ನಾವೆಲ್ಲ ತಿರಿಯ ಪ್ರಾಣಿಗಳು, ನಮಗೆಲ್ಲ ಗೊತ್ತಿಲ್ಲ. ವಯಂ ಧರ್ಮಂ ನ ಜಾನೀಮಃ ತಿರ್ಯಗ್ಯೋನಿ ಉಪಾಸಿತ
ನರಾಸ್ತು ಬುದ್ಧಿ ಸಂಪನ್ನ ವಯಂ ದಯಾಂಕುರುವಂತೆ ನೀನು ಪ್ರಾಣಿಗಳೇ ದಯ ತೋರಿಸಬೇಕು. ಇದು ಹೀಗಿರುವಾಗ ನೀನು ನತ್ವಂ ಧರ್ಮಮಿ ಜಾನಾಸಿ, ಎಷ್ಟೆಲ್ಲ ಗರ್ಜನೆ ಮಾಡಿಕೊಂಡು ಬಂದಿದ್ದಿ, ಧರ್ಮದ ಜ್ಞಾನವೇ ನಿನಗಿಲ್ಲ. ಬುಧಾನ ಉಪಾಸಿತ ಅಸ್ತಯ, ಪಂಡಿತರ ಜ್ಞಾನಿಗಳ ಉಪಾಸನೆ ಮಾಡಿಲ್ಲ, ಅವರ ಬಳಿಯಲ್ಲಿ ಕಲಿಯಲಿಲ್ಲ. ಅಲ್ಪಬುದ್ಧಿತೆಯ ಬಾಲ್ಯ, ಇನ್ನೂ ವಯಸ್ಸಾಗಿಲ್ಲ, ತಾರುಣ್ಯ, ಸರಿಯಾದ ಬುದ್ಧಿ ಇಲ್ಲ. ಉತ್ಸಾಹದೇಶಿ ನಮಗೆಲ್ಲ ತೊಂದರೆ ಕೊಡ್ತಾಯಿದ್ದಿ, ಈ ಪ್ರಾಣಿಗಳಿಗೆಲ್ಲ ತೊಂದರೆ ಕೊಟ್ಟು ಬೊಬ್ಬೆ ಹಾಕಿಕೊಂಡು ಹೋಗ್ತಾ ಇದ್ದಿ, ನಿನಗಿನ್ನೂ ಸರಿಯಾದ ಜ್ಞಾನವೇ ಇಲ್ಲ ಎಂಬುದಾಗಿ ಭೀಮಸೇನನನ್ನು ಆಂಜನೇಯ ಟೀಕಿಸ್ತಾನೆ, ಆಕ್ಷೇಪಿಸ್ತಾನೆ. ಇದೆಲ್ಲ ಇಬ್ಬರೂ ಮುಖ್ಯ ಪ್ರಾಣ ಅವತಾರರೇ, ಅವರಿಗೆ ಭೇದ ಇಲ್ಲ. ಆದರೂ ಒಂದು ನಾಟಕ ಅದನ್ನು ಆಡ್ತಾ ಇದ್ದಾರೆ. ಅದರಿಂದ ನಮಗೆಲ್ಲ ಹಿತೋಪದೇಶ, ಸುಮ್ಮನೆ ಪ್ರಾಣಿಗಳಿಗೆ ಹಿಂಸೆ ಕೊಡಬಾರದು. ಆ ಮಾತಿನಲ್ಲಿ ಭೀಮನ ಯಾರು ಅನಾವಶ್ಯಕವಾಗಿ ಗದ್ದಲ ಮಾಡಿಕೊಂಡು ಪ್ರಾಣಿಗಳಿಗೆ ತೊಂದರೆ ಕೊಡ್ತಾರೆ, ಅವರಿಗೆ ಎಚ್ಚರಿಕೆ ನೀಡುವ ರೀತಿಯಲ್ಲಿ ನೀವು ಇಂಥ ಕ್ರೂರ ಕಾರ್ಯ ಮಾಡಬಾರದು. ನತ್ವಂ ಧರ್ಮ ವಿಜಾನಾಸಿ, ಧರ್ಮದ ವಿಷಯ ಗೊತ್ತಿಲ್ಲ, ನೀನು ಯಾಕೆ ಇಲ್ಲಿ ಬಂದಿದ್ದಿ? ಬ್ರೂಹಿ ಕಸ್ತ್ವಂ ಕಿಮರ್ಥಂಬ ಕಿಮಿದಂ ವನಮಾಗತಃ, ನೀನು ಯಾರು, ಯಾಕೆ ಬಂದಿದ್ದಿ? ಅರಣ್ಯಕ್ಕೆ ಬಂದು ಈ ಗದ್ದಲ ಯಾಕೆ ಎಬ್ಬಿಸ್ತಾ ಇದ್ದಿ? ಇಲ್ಲಿ ಯಾವ ಮನುಷ್ಯರ ಸಂಚಾರ ಇಲ್ಲ, ನಿರ್ಜನ ಪ್ರದೇಶ, ಇಲ್ಲಿ ಯಾಕೆ ಬಂದದ್ದು? ನಾನು ನಿನಗೆ ಸಲಹೆ ಕೊಡ್ತಾ ಇದ್ದೇನೆ, ಮುಂದೆ ಹೋಗಬೇಡ, ಯಾರಿಗೂ ಹೋಗುವ ಸಾಧ್ಯತೆ ಇಲ್ಲ ಅಂಥ ಸ್ಥಳ. ಆದ್ದರಿಂದ ನೀನು ಮುಂದೆ ನಾತಃಪರಂ ತ್ವಯಾ ಶಕ್ಯಂ ಗಂತುಂ, ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪ ಆರಾಮವಾಗಿ ಇಲ್ಲಿ ವಿಶ್ರಾಂತಿ ಪಡೆದು ತಿರುಗಿ ಹೋಗು. ಮುಂದೆ ಹೋಗುವಂಥ ಸ್ಥಳವೇ ಅಲ್ಲ, ಯಾರಿಗೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ಸ್ವಾಗತಂ ಸರ್ವಥೈವ ಇಹ, ನಿನಗೆ ಸ್ವಾಗತ ನಮ್ಮದು. ಆದರೆ ಇಮಾನಿ ಅಮೃತ ಕಲ್ಪಾನಿ ಮೂಲ, ಒಳ್ಳೆಯ ಫಲ ಇದೆ, ಹಣ್ಣು ಹಂಪಲ ಇದೆ, ಚೆನ್ನಾಗಿ ಸ್ವೀಕಾರ ಮಾಡಿಕೊಂಡು ನಿವರ್ತಿಸು, ವಾಪಸ್ ಹೋಗು. ಸುಮ್ಮನೆ ಮಾವೃತ ಪ್ರಾಪ್ತಿಸೇ ವಧಂ, ಸುಮ್ಮನೆ ಪ್ರಾಣ ಕಳೆದುಕೊಳ್ಳಬೇಡ. ನನಗೆ ಸಲಹೆ ಕೊಡ್ತಾ ಇದ್ದೇನೆ, ನೀನು ಇಲ್ಲಿಗೆ ಬಂದು ಸುಮ್ಮನೆ ನಮಗೆಲ್ಲ ತೊಂದರೆ ಕೊಟ್ಟಿದ್ದಿ, ಆಯಿತು, ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ವಿಶ್ರಾಂತಿ ಪಡೆ, ಹಣ್ಣು ಹಂಪಲ ಸ್ವೀಕಾರ ಮಾಡಿ ತಿರುಗಿ ಹೋಗು ಎಂಬುದಾಗಿ ಭೀಮಸೇನಿಗೆ ಆಂಜನೇಯ ಹೇಳ್ತಾ ಇದ್ದಾನೆ. ಆಗ ಭೀಮಸೇನ, ಕೋ ಭವಾನ್, ನೀನು ಯಾರಪ್ಪ? ನಾನು ಕ್ಷತ್ರಿಯ, ಬ್ರಾಹ್ಮಣ ಅನಂತರೋ ವರ್ಣ ತ್ವಾಂ ಪೃಥ್ವಿ, ನಾನು ಕ್ಷತ್ರಿಯ ರಾಜ, ನಿನ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ, ನೀನು ಯಾರು? ನಾನು ಕುರುವಂಶದ ಪರಂಪರೆ ಬಂದವನು, ನನ್ನ ಹೆಸರು ಭೀಮಸೇನ, ಪಾಂಡವೋ ವಾಯುತನಯ ಭೀಮಸೇನಿ ಇತಿ ಶ್ರುತಃ, ವಾಯುಪುತ್ರ ಭೀಮಸೇನ ಅಂತ ನನ್ನ ಹೆಸರು, ಕ್ಷತ್ರಿಯ. ನಾನು ನಿನ್ನಲ್ಲಿ ನನ್ನ ವಿಚಾರವನ್ನು ಹೇಳ್ತಾ ಇದ್ದೇನೆ. ಆಗ ಹನುಮಂತ ಹೇಳ್ತಾನೆ, ನಾನು ಒಬ್ಬ ಕಪಿ, ನಿನಗೆ ಮಾರ್ಗ ಕೊಟ್ಟು ಬಿಟ್ಟುಕೊಡೋದಿಲ್ಲ, ಮುಂದೆ ಹೋಗಲಿಕ್ಕೆ ಮಾರ್ಗ ಬಿಟ್ಟುಕೊಡೋದಿಲ್ಲ. ಸಾಧು ಗಚ್ಚ ನಿವರ್ತಸ್ವ, ನೀನು ಭೀಮನಾಗಲಿ ಯಾರೇ ಆಗಲಿ, ಸಾಧು ಗಚ್ಚ ನಿವರ್ತಸ್ವ ಮಾಂತ್ವಂ ಪ್ರಾಪ್ತಿಸಿ ವೈಶ್ಯಸ, ಮುಂದೆ ಹೋಗಬೇಡ, ಪ್ರಾಣ ಉಳಿಯುವುದಿಲ್ಲ. ನಾನು ಒಬ್ಬ ಕಪಿ ಹೇಳ್ತಾ ಇದ್ದೇನೆ, ಮುಂದೆ ಹೋಗೋದು ಬೇಡ, ನಾನು ಮಾರ್ಗವನ್ನು ಬಿಟ್ಟುಕೊಡೋದಿಲ್ಲ. ಸಾಧು ಗಚ್ಚ ನಿವರ್ತಸ್ವ, ಬಂದ ದಾರಿಗೆ ಸುಂಕವೇ ಇಲ್ಲ, ಬಂದ ಹಾಗೆ ವಾಪಸ್ ಹೋಗು, ಮುಂದೆ ಹೋಗಬೇಡ. ಅದು ಭೀಮಸೇನ ಹೇಳ್ತಾನೆ, ಅದಕ್ಕೆಲ್ಲ ನಾನು ಹೆದರೋನಲ್ಲ. ವೈಶಿ ಸಂವಾಸ್ತು ಯದ್ವಾನ್ಯತೆ, ಏನೇ ಆಗಲಿ, ಮರಣ ಬರಲಿ ಮತ್ತೇನ ಬರಲಿ, ನಾನು ಅದನ್ನೆಲ್ಲ ನೀನು ಚರ್ಚೆ ಮಾಡಲಿಕ್ಕೆ ಬರೋದಿಲ್ಲ. ನೀನು ಎದ್ದು ಹೇಳು, ಮಾರ್ಗ ಮುತ್ತಿಷ್ಟ, ಮಲಗುವುದು ಬೇಡ, ಹೇಳು, ನನ್ನಿಂದ ನಿನಗೆ ಪೆಟ್ಟು ಸಿಗಬಹುದು, ಸುಮ್ಮನೆ ನನ್ನಿಂದ ಪೆಟ್ಟು ತಿನ್ನಬೇಡ, ಬೇಗ ಎದ್ದೇಳು, ಮಾರ್ಗ ಬಿಟ್ಟುಕೊಡು, ನಾನು ಇದಕ್ಕೆಲ್ಲ ಹೆದರುವನಲ್ಲ, ಮುಂದೆ ಹೋಗಲೇಬೇಕಾಗಿದೆ ಭೀಮಸೇನ ಹೇಳ್ತಾ ಇದ್ದಾನೆ. ಆಗ ಹನುಮಂತ ಹೇಳ್ತಾನೆ, ನಾನು ವಯಸ್ಸು ಬಹಳ ಆಗಿದೆ, ನಾಸ್ತಿ ಶಕ್ತಿ ಮಮ ಉತ್ಥಾತು, ಏಳುವ ಶಕ್ತಿ ನನಗಿಲ್ಲ, ನಾನು ವೃದ್ಧ, ಬಹಳ ವರ್ಷ ಆಗಿದೆ, ವ್ಯಾಧಿನ ಕ್ಲೇಶಿತು, ಪುನಃ ಕಾಯಿಲೆ ಕೂಡ ಉಂಟು, ವಯಸ್ಸಹಜವಾದ ಕಾಯಿಲೆ ಬಂದಿದೆ. ಯದ್ಯವಶ್ಯಂ ಪ್ರಯತ್ನವೇ, ಹೋಗಲೇಬೇಕಾ? ಹೋಗದಾದ್ರೆ ಹೋಗು, ನನ್ನ ದಾಟಿ ಹೋಗು, ಲಂಘಯಿತ್ವ ಪರ್ಯಾಹಿಮ, ನಾನು ದಾಟಿ ಮುಂದೆ ಹೋಗು, ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ,
ನಾನು ದಾರಿ ಬಿಟ್ಟು ಕೊಡೋದಿಲ್ಲ. ಹೋಗಲೇಬೇಕಾಗಿದ್ದರೆ ಎಲ್ಲ ಸುತ್ತ ಮರ ಗಿಡಗಳು ನನ್ನನ್ನು ದಾಟಿಕೊಂಡೇ ಹೋಗಬೇಕು. ಬೇರೆ ಆಚೆಯಿಂದ ಹೋಗಲಿಕ್ಕೆ ದಾರಿ ಇಲ್ಲ. ನನ್ನ ಈ ದಾರಿಯಲ್ಲೇ ಹೋಗಬೇಕು. ನಾನು ಹೇಳುವುದಿಲ್ಲ. ಹೋಗಲೇಬೇಕೆಂದಾದರೆ ನನ್ನನ್ನು ದಾಟಿಕೊಂಡು ಹೋಗು ಹನುಮಂತ ಹೇಳ್ತಾನೆ. ಆಗ ಪರಮಾತ್ಮ ಸತ್ವರಜಸ್ತಮೋ ಅತೀತ ಎಲ್ಲ ಕಡೆ ಇದ್ದಾನೆ. ನಿನ್ನ ದೇಹದಲ್ಲಿ ಭಗವಂತನ ಸನ್ನಿಧಾನ ಉಂಟು. ಪರಮಾತ್ಮ ಅದು ದೇಹಂ ವ್ಯಾಪ್ಯ ಅವತಿಷ್ಠತೆ. ನಿನ್ನ ದೇಹದಲ್ಲಿ ಭಗವಂತ ಇದ್ದಾನೆ. ನಾನು ನೀನನ್ನು ದಾಟಿದರೆ ನಿನ್ನ ಒಳಗಿರುವ ಭಗವಂತನಿಗೆ ಅಪಚಾರ ಮಾಡಿದಂತೆ, ಅವನನ್ನೇ ಲಂಘಿಸಿದಂತೆ. ನಾನು ನಿನ್ನ ಮೇಲೆ ದಾಟಿ ಹೋಗಲಿಕ್ಕೆ ತಯಾರಿಲ್ಲ. ನೀನು ಹಾರಿ ಹೋಗುವುದಿಲ್ಲ. ಒಳಗೆ ಭಗವಂತ ಇದ್ದಾನೆ. ಅವನನ್ನು ಲಂಘಿಸಿ ಅವನನ್ನು ದಾಟಿಕೊಂಡು ಹೋಗುವುದು ಹಾರುವುದು ಸರಿಯಲ್ಲ. ಅವನಿಗೆ ಅಪಮಾನ ಮಾಡಿದಂತೆ. ಅದು ನೀನೇ ದಾರಿ ಬಿಡಬೇಕು. ನಾನು ಹೋಗುವುದಿಲ್ಲ. ಈ ದಾರಿ ನಿನ್ನನ್ನು ಹಾರಿಕೊಂಡು ಹೋಗುವುದಿಲ್ಲ ಎಂಬುದಾಗಿ ಭೀಮಸೇನ ಉತ್ತರಿಸ್ತಾನೆ. ಆಗ ಹೇಳ್ತಾನೆ, ಭಗವಂತನಿಗೆ ನಾನು ಅಗೌರವ ಕೊಡುವುದಿಲ್ಲ. ನನಗೆ ಲೆಕ್ಕ ಇಲ್ಲ ನಿನ್ನನ್ನು ದಾಟುವುದು. ನಾನು ಬೆಟ್ಟ ಇದೆ ಅದನ್ನು ದಾಟಿ ಹೋಗುವುದು, ಅಷ್ಟು ಶಕ್ತಿ ನನಗೆ ಉಂಟು. ನಾನೇನು ಅಂಥ ದುರ್ಬಲನಲ್ಲ. ನಿನ್ನ ದೊಡ್ಡ ವಿಷಯ ಅಲ್ಲ ನನಗೆ. ನಾನು ಹನುಮಂತ ಸಮುದ್ರ ದಾಟಿದಂತೆ ನಿನ್ನನ್ನು ದಾಟಬಲ್ಲೆ. ಭೀಮಸೇನ ಇಲ್ಲ. ಹನುಮಂತ ಸಮುದ್ರ ದಾಟಿದಾನೆ ಅಲ್ವೋ, ನನಗೆ ಗೊತ್ತು ಆ ಕಥೆ. ಅದರಂತೆ ನಿನ್ನನ್ನು ಕೂಡ ನಾನು ದಾಟಬಲ್ಲೆ. ಹನುಮಂತ ಕೇಳ್ತಾನೆ, ಹೌದು ಕಯೇಶ ಹನುಮಾನ್ ನಾಮ. ಹನುಮಂತ ಅಂದರೆ ಯಾರು? ಯಾವ ಸಮುದ್ರ ದಾಟಿದಾನೋ ಆ ಸಮುದ್ರ ದಾಟಿದ ಹನುಮಂತನ ವಿಷಯ ಏನು? ಸ್ವಲ್ಪ ಅವನ ಬಗ್ಗೆ ಹೇಳು. ಪೃಚ್ಛಾಭಿತ್ವಾಂ ನರಶ್ರೇಷ್ಠ ಕಥ್ಯತಾಂ ಇದು ಶಕ್ಯತೆ. ಆ ಹನುಮಂತನ ವಿಷಯ ನೀನು ಹೇಳಿದರೆ ನಾನು ಸ್ವಲ್ಪ ಕೇಳಬೇಕು ಅಂದಿದ್ದೇನೆ. ಸಮುದ್ರ ದಾಟಿದ ಹನುಮಂತ ಅಂತ ಹೇಳಿಕೊಂಡು ಯಾರು ಹನುಮಂತ, ಅವನ ಕಥೆ ಸ್ವಲ್ಪ ಹೇಳು ಎಂಬುದಾಗಿ ಕೇಳ್ತಾ ಇದ್ದಾನೆ. ಆಗ ಭೀಮಸೇನ ಹನುಮಂತನ ವಿಚಾರವನ್ನು ಹನುಮಂತನಿಗೆ ಭೀಮಸೇನ ವಿವರಿಸ್ತಾನೆ ಎಂಬುದಿಗೆ ಇವತ್ತಿನ ಪ್ರವಚನ ಇಲ್ಲಿಗೆ ಮುಕ್ತಾಯ. ಮುಂದಿನ ಕಥೆಯ ಸ್ವಾರಸ್ಯ ನಾಳೆಯ ಪ್ರವಚನದಲ್ಲಿ ನಾವು ಮುಂದುವರಿಸ್ತೇವೆ.